ಸದ್ಗುರುಗಳಾದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಚರಣಕಮಲಗಳನ್ನು ಸ್ಮರಿಸಿಕೊಂಡು ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಜಗದ್ಗುರು ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳವರ ತೋಂಟದಾರ್ಯ ಸಂಸ್ಥಾನ ಮಠದ ಪರಂ ಸಿದ್ದರಾಮ ಮಹಾಸ್ವಾಮಿಗಳವರ ಶ್ರೀಪಾದಕ್ಕೆ ಭಕ್ತಿಪೂರ್ವಕ ಪ್ರಣಾಮವನ್ನು ಅರ್ಪಿಸಿ, ಅದೇ ರೀತಿಯಾಗಿ ಪೂಜ್ಯ ಗುರುಬಸವ ಪಟ್ಟದೇವರಿಗೂ ಶರಣಾರ್ಥಿಗಳನ್ನು ಹೇಳಿ, ಈ ರಾಷ್ಟ್ರದ ಗೌರವಾನ್ವಿತರಾದಂಥ ಉಪರಾಷ್ಟ್ರಪತಿಗಳಾದ ರಾಧಾಕೃಷ್ಣರವರಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಅರ್ಪಿಸಿ, ಅದೇ ರೀತಿಯಾಗಿ ನಮ್ಮ ರಾಜ್ಯದ ಘನತೆವೆತ್ತ ಗೌರವಾನ್ವಿತರಾದ ರಾಜ್ಯಪಾಲರಿಗೂ ಶರಣಾರ್ಥಿಗಳನ್ನು ಹೇಳಿ, ನಮ್ಮ ಭಾಲ್ಕಿಯ ತಾಲೂಕಿನ ಮಗನಾಗಿ ಹುಟ್ಟಿ ಇವತ್ತ ರಾಷ್ಟ್ರದ ರಾಜಧಾನಿಯ ರಾಷ್ಟ್ರದ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಶರಣಾರ್ಥಿಗಳನ್ನು ಹೇಳಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ನಮ್ಮ ರಹೀಂ ಖಾನ್ ಅವರಿಗೂ, ನಮ್ಮ ಭಗವಂತ್ ಖೋಬಾ ಅವರಿಗೂ, ನಮ್ಮ ಈ ಅಮೃತ ಮಹೋತ್ಸವದ ಸಮಿತಿಯ ಗೌರವಾಧ್ಯಕ್ಷರಾದಂಥ ಪ್ರಕಾಶ್ ಖಂಡ್ರೆ ಅವರಿಗೂ, ಈ ಅಮೃತ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಈ ಎಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ, ಹಗಲು ರಾತ್ರಿಯನ್ನು ಶ್ರಮಿಸಿರುವಂಥ ಸನ್ಮಾನ್ಯರಾದ ಈಶ್ವರ್ ಖಂಡ್ರೆ ಅವರಿಗೂ ಶರಣಾರ್ಥಿಗಳನ್ನು ಹೇಳಿ, ಮತ್ತು ಈ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರಿಗೂ ಶರಣಾರ್ಥಿಗಳನ್ನು ಹೇಳಿ, ಇಲ್ಲಿ ಎಲ್ಲರಿಗೂ ನಾಡಿನ ಮೂಲೆ ಮೂಲೆಗಳಿಂದ ಬಂದಿರುವಂಥ ಎಲ್ಲ ಸದ್ಭಕ್ತರಿಗೆ, ಶರಣೀಯರಿಗೆ ಸರ್ವರಿಗೂ ಶರಣಾರ್ಥಿಗಳು. ಬಂಧುಗಳೇ, ಇವತ್ತ ಬಹಳ ಸಂತೋಷ, ಆನಂದ ಇದೆ. ಏನಂತಂದರೆ, ನಾವು ಬಸವಣ್ಣನವರ ಸಿದ್ಧಾಂತ, ಬಸವಣ್ಣನವರ ತತ್ವ ಏನಿದೆ ಅಂದರೆ ಸೇವಾ ಸಿದ್ಧಾಂತ ಇದೆ. ಬರೇ ಕೇವಲ